ಕೆಲಸ ಐತಿ. ಹಲೋ ಹಲೋ, ವಿನಾಯಕಣ್ಣ ಅಲ್ಲ? ನಮಸ್ಕಾರ ವಿನಾಯಕಣ್ಣ. ನನ್ನ ಇದು ಕೊಟ್ಟಕೆರೆ ಗಣೇಶಣ್ಣ, ಪಾನಂಗಡಿ ಗೊತ್ತಾ? ಪಾನಂಗಡಿ ಗಣೇಶಣ್ಣ ಅಲ್ಲ? ಗೊತ್ತಾಗಲ್ಲ? ಅವ್ನ ತಮ್ಮ ರಮೇಶಣ್ಣ ಮಾತಾಡೋದು. ನಮಸ್ಕಾರ ನಮಸ್ಕಾರ, ಗೊತ್ತಾಯ್ತಲ್ಲ? ಅದೇ ವಿನಾಯಕಣ್ಣ, ಆಮೇಲೆ ನೀವು ಅದು ಗಾಡಿ ಹೇಳಿದ್ರಲ್ಲ ಒಂದು, ಅದು ಇದು ಬೇಕಂತೇಳಿ. ಅಲ್ಲಲ್ಲ, ಟೂ ವೀಲರೇ ಹೇಳಿದ್ದು. ಅದೇ 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 ಅದನ್ನೇ. ಅದೇ ಗಾಡಿ ಐತಿ, ಒಂದು ಗಾಡಿ ಐತಿ, ಜಬರ್ದಸ್ತ್ ಐತಿ ಗಾಡಿ ವಿನಾಯಕಣ್ಣ, ಮಸ್ತ್ ಐತಿ. ಮತ್ತು ಯೋಚನೆ ಮಾಡೋದು ಬೇಡ ನೀವು. ನಮ್ಮಲ್ಲಿ ನಂಬಿಕೆ ಇಡ್ರಿ, ಗೊತ್ತಾಗಲ್ಲ? ನಂಬಿಕೆ ಇಟ್ಟು ಹೇಳ್ರಿ. ಮತ್ತು ಗಾಡಿ ತರಿಸ್ಬಿಡ್ತಾನೆ. ಮುಂದಿನ ಮಂಡೆ ಐತಲ್ಲ, ಅದು ಕಾರವಾರದಾಗ ಐತಿ ಗಾಡಿ. ಇಲ್ಲ ಕಾರವಾರದಾಗ ಐತಿ ಗಾಡಿ. ಅದು ಮೀನು ಲಾರಿ ಬರೋದೈತಿ, ಸುಬ್ಬು ಇಲ್ಲ? ಸುಬ್ಬು ಲಾರಿ ಹೊಡಿತಾನಲ್ಲ. ಮೀನು ಲಾರಿ ಬರೋದೈತಿ, ಮಂಡೆ ಸಿರ್ಸಿ ಬರೋದೈತಿ. ಆಗ ಮೀನು ಲಾರಿ ಹಾಕೊಂಬರ್ತಾನವ. ಗಾಡಿ ಸೂಪರ್ ಐತಿ ವಿನಾಯಕಣ್ಣ, ಮಾತಾಡೋಕೆ ಕೆಲಸ ಇಲ್ಲ, ಜಬರ್ದಸ್ತ್ ಐತಿ. ಬಿಡುಕ ಇಂಥ ಆಫರ್ ಐತಲ್ಲ, ಆಫರ್ ಬಿಡುಕ ಅದು. ಇಲ್ಲ ಬಿಡುಕ್, ನಾನೇ ಹೇಳ್ತೀನಲ್ಲ, ಪರ್ಸ್ನಲಿ ಮಸ್ತ್ ಐತಿ ಗಾಡಿ. ಮುಂದಿನ ವೀಲ್ ಏನೋ ಪ್ರಾಬ್ಲಮ್ ಆಗೈತೆ ಅಂತ, ಜಾಮ್ ಆಗೈತಿ, ತಿರ್ಗೋದಿಲ್ಲ ಅಂದ ನಾವು. ಅದು ಆಮೇಲೆ ಮಾಡ್ಕೊಬೋದು, ಏನು ತೊಂದರೆ ಏನಿಲ್ಲ. ಲಾರಿಗೆ ಬರ್ತೈತಲ್ರಿ, ಏನು ತೊಂದರೆ ಏನಿಲ್ಲ, ಅದು ಗೊತ್ತಾಗಲಿಲ್ಲ. ಇಲ್ಲ ಗಾಡಿ ಮಾತ್ರ ಮಾತಾಡೋ ಕೆಲಸ ಇಲ್ಲ, ಜಬರ್ದಸ್ತ್ ಐತಿ. ನಾನು ಈ ಫೋನ್ ಇಟ್ಮೇಲೆ ಫೋಟೋ ಕಳಿಸ್ತೇನೆ ನೋಡ್ರಿ ವಿನಾಯಕಣ್ಣ, ಸೂಪರ್ ಐತಿ ಗಾಡಿ. ಇಲ್ಲ ಬೇರೆ ಎಂಥ ಪ್ರಾಬ್ಲಮ್ ಇಲ್ಲ ಗಾಡಿ. ಮತ್ತು ಅದು ಹಿಂದ್ಗಡೆ ಇದು ವೀಲೇನೋ ಸ್ವಲ್ಪ ಇದಾಗೈತಿ ಅಂತೆ, ರಿಮ್ ಎಲ್ಲ ಬೆಂಡ್ ಆಗೈತಿ ಅಂತ. ನಾವು ಮುಂದಿನ ವೀಲು ಬೆಂಡ್ ಆಗಲಿಲ್ಲ, ಹಿಂದಿನ ವೀಲ್ ಮಾತ್ರ ಬೆಂಡ್ ಆಗೈತಿ, ಗೊತ್ತಾಗಲಿಲ್ಲ? ಜಬರ್ದಸ್ತ್ ಐತಿ ಗಾಡಿ. ಸೀಟ್ ಅಷ್ಟೇ, ಸೀಟು ಮುಂದ್ಗಡೆ ಸೀಟ್ ನಿಮ್ಗೆ ಕೂರೋದಲ್ಲ, ಹಿಂದ್ಗಡೆ ಸೀಟ್ ಒಂದು ತೆಗೆದಾನಂತ. ಸೀಟ್ ಏನೋ ಪ್ರಾಬ್ಲಮ್ ಆಗೈತಿ ಅಂತ ಹಿಂದ್ಗಡೆ ಸೀಟ್ ತೆಗೆದಾನ, ಮುಂದ್ಗಡೆ ಒಂದು ಸೀಟ್ ಐತಿ ಅಷ್ಟೇ. ಅದೇನು ತೊಂದರೆ ಇಲ್ಲ ಬಿಡ್ರಿ, ಆಮೇಲೆ ಸೀಟ್ ಹಾಕೋಬೋದು, ಅದೇನು ತೊಂದರೆ ಇಲ್ಲ. ಅದು ಸಿಗ್ತೈತಿ, ಸೀಟ್ ಸಿಗ್ತೈತಿ, ಹೌದಲ್ಲ? ಇಲ್ಲ ಹೆಡ್ಲೈಟ್ ಏನೋ ಪ್ರಾಬ್ಲಮ್ ಆಗೈತೆ ಅಂತ. ನಿಮಗೆ ಹೆಡ್ಲೈಟ್ ಅಂತಕ್ಕೆ ನೀವು ಹಗ್ಲಿಗೆ ಹೊಡಿದಲ್ಲ ಗಾಡಿ, ಹಗ್ಲಿಗೆ ಹೆಡ್ಲೈಟ್ ಬೇಕಾಗ್ತೈತಿ. ಹೆಡ್ಲೈಟ್ ಆಗೋದಿಲ್ಲ ಅಂತ, ಅದು ಆನ್ ಹೋಗೋದಿಲ್ಲ ಅಂತ ನಾವು. ಹೆಡ್ಲೈಟ್ ಬಿಡ್ರಿ, ಅದೇನು ತೊಂದರೆ ಏನಿಲ್ಲ. ಇಂಡಿಕೇಟ್ರಿಗೆ ನೀವು ಹೆಂಗೂ ಕೈ ಮಾಡ್ತೀರಿ, ತಿರುಗಬೇಕಾದ್ರೆ ಕೈ ಮಾಡೋದಿಲ್ಲ. ಮತ್ತು ಇಂಡಿಕೇಟರ್ ಅಂತಕ್ಕೆ, ಇಂಡಿಕೇಟರ್ ವರ್ಕ್ ಆಗೋದಿಲ್ಲ ಅಂತದ್ದು. ಬಿಟ್ಟಾಕ್ರಿ, ಅವೆಲ್ಲ ಏನು ತೊಂದರೆ ಇಲ್ಲ. ಅದು ನೀವು ಹೆಂಗೆ ಆ ಕಡೆ ಹೋಗ್ಬೇಕ್ರಿ, ಈ ಕಡೆ ಕೈ ಮಾಡ್ತೀರಿ, ಈ ಕಡೆ ಹೋಗ್ಬೇಕಾರೆ ಆ ಕಡೆ ಕೈ ಮಾಡ್ತೀರಿ, ಏನು ತೊಂದರೆ ಇಲ್ಲ, ಗೊತ್ತಾಗಲಿಲ್ಲ? ಯೋಚನೆ ಮಾಡೋದು ಬೇಡ ವಿನಾಯಕಣ್ಣ, ಜಬರ್ದಸ್ತ್ ಐತಿ ಗಾಡಿ, ಏನು ರಿಪೇರಿ ಇಲ್ಲ, ಗೊತ್ತಾಗಲಿಲ್ಲ? ಎಸ್ ಅಂದ್ಬಿಟ್ರೆ ನಾನು ಈಗ ಸುಬ್ಬುಗೆ ಹೇಳ್ತಾವನಿಗೆ ಮೀನು ಲಾರಿ ಹಾಕೊಂಬರ್ತಾವ ಹೇಳಿ. ಇಲ್ಲ ಬೇರೆ ಎಂಥ ಪ್ರಾಬ್ಲಮ್ ಇಲ್ಲ ಅಂದ ನಾವು, ಬೇರೆ ಎಂಥ ಪ್ರಾಬ್ಲಮ್ ಇಲ್ಲ. ಮತ್ತೇನೋ ಸ್ಟಾರ್ಟ್ ಆಗೋದಿಲ್ಲ ಅಂತೆ ಗಾಡಿ. ಸ್ಟಾರ್ಟ್ ಆಗ್ತಿತ್ತಂತೆ, ಅದೇನೋ ಪೆಟ್ರೋಲ್ ಟ್ಯಾಂಕು ಲೀಕ್ ಆಗ್ತೈತಿ, ಅದಕ್ಕೋಸ್ಕರ ಸ್ಟಾರ್ಟ್ ಆಗೋದಿಲ್ಲ, ಪೆಟ್ರೋಲ್ ನಿಲ್ಲೋದಿಲ್ಲ ಗಾಡಿ ಟ್ಯಾಂಕಲ್ಲಿ ಅಂದ ನಾವು. ಅದೇ ಯಾರು ಮಾಡಿಕೊಡ್ತಾರೆ, ಬೇಸಿಗೆ ಇದು ಹಾಕೋದಿಲ್ಲ. ಅವ್ರು ಮಾಡಿಕೊಡ್ತಾರೆ, ಗೊತ್ತಾಗಲಿಲ್ಲ? ಅದೇನು ತೊಂದರೆ ಇಲ್ಲ. ಗಾಡಿ ಮಾತ್ರ ಜಬರ್ದಸ್ತ್ ಐತಿ ವಿನಾಯಕಣ್ಣ, ಬಿಡಬಾರ್ದು, ಗೊತ್ತಾಗಿಲ್ಲ? ಇಂಥ ಆಫರ್ ಸಿಗೋದಿಲ್ಲ, ಎಮ್ಮಿಟಿ, ಗೊತ್ತಾಗಲಿಲ್ಲ? ನಾನು ಈ ಫೋಟೋ ಕಳಿಸ್ತೇನೆ, ಫೋನ್ ಇಟ್ಟ ತಕ್ಷಣ ಫೋಟೋ ಕಳಿಸ್ತೇನೆ ನೋಡಿ. ಇಲ್ಲ ಬೇರೆ ಎಲ್ಲ ಓಕೆ. ಹಿಂದ್ಗಡೆ ಬ್ರೇಕ್ ಏನೋ ಸರಿ ತಾಗೋದಿಲ್ಲಂತೆ, ಕಾಲು ಕೊಟ್ಟರೆ ಆಗೋದಿಲ್ಲ, ಕಾಲು ಕೊಟ್ಟು ನಿಲ್ಸೋಕ್ಕಾಗ್ತಾವಲ್ಲ, ಹೌದಲ್ಲ? ಮತ್ತು ಆಫರ್ ಸಿಗೋದಿಲ್ಲ, ಇಂಥ ಆಫರ್ ಸಿಗೋದಿಲ್ಲ. ಇಲ್ಲ ಏನು ತೊಂದರೆ ಇಲ್ಲ, ನಾನು ಇದ್ದೇನಲ್ಲ, ಹೌದಲ್ಲ? ನಮ್ಮ ಮೇಲೆ ನಂಬಿಕೆ ಇಡ್ಬೇಕು ನೀವು, ಗೊತ್ತಾಗಲಿಲ್ಲ? ಮಸ್ತ್ ಐತಿ ಗಾಡಿ, ಜಬರ್ದಸ್ತ್ ಐತಿ. ಮತ್ತು ಯೋಚನೆ ಮಾಡೋದು ಬೇಡ. ನಾನು ಸುಬ್ಬಗೆ ಹೇಳ್ತಾವ ಮೀನು ಲಾರಿ ಹಾಕೊಂಬರ್ತಾವ. ರೇಟ್ 30,000 ಅಂದನವ. ನನಗಾಗಿ ಇದಕ್ಕೆ 29,500 ರೂಪಾಯಿ ಕೊಡೋಂದನ. ಇಲ್ಲ ಏನು ತೊಂದರೆ ಇಲ್ಲ. ಆಮೇಲೆ ಉಳಿದಿದ್ದ ಖರ್ಚೆಲ್ಲ ಆಮೇಲೆ ಮಾಡ್ಕೊಂಡ್ರೆ ಆಯ್ತು, ಹೌದಲ್ಲ? ಇಲ್ಲ ಏನು ತೊಂದರೆ ಇಲ್ಲ. ಗಾಡಿಗೆ 2 ವೀಲು, ಒಂದು ಸೀಟು, ಒಂದು ಹೆಡ್ಲೈಟು, ಇದು ಪೆಟ್ರೋಲ್ ಟ್ಯಾಂಕು, ಬ್ರೇಕು, ಇಷ್ಟೇ. ಕೆಲವೊಂದು ಚೇಂಜ್ ಮಾಡ್ಕೊಂಡ್ರೆ ಆಯ್ತು. ಇಂಜನ್ ಏನೋ ಬೋರಿಗೆ ಬಂದೈತೆ ಅಂತ, ಅದು ಆಮೇಲೆ ಅದು ನೀವು ಬರ್ಬೇಕಾದ್ರೆ ಏನು ಲಾರಿಗೆ ಬರ್ತೈತಲ್ರಿ, ಗಾಡಿ ಹೊಡ್ಕೊಂಡು ಬರೋದಲ್ಲ, ಗೊತ್ತಾಗಲಿಲ್ಲ? ಹೌದಲ್ಲ? ಬರ್ಬೇಕಾದ್ರೆ ಗಾಡಿ ಹೊಡ್ಕೊಂಬರೋದ ಸಮಸ್ಯೆ ಆಗ್ತಿತ್ತು ಇಂಜನ್, ಏನು ತೊಂದರೆ ಇಲ್ಲ, ಲಾರಿಗೆ ಬಂದುಬಿಡ್ತೈತಲ್ಲ. ಅದಕ್ಕೆ ಏನು ತೊಂದರೆ ಏನಿಲ್ಲ. ಬಂದಮೇಲೆ ಒಂದು 2 ದಿವಸದಲ್ಲಿ ಇಂಜನ್ ಸರಿ ಮಾಡ್ಕೊಂಡ್ರೆ ಆಯ್ತು. ಆಯ್ತು, ಹಂಗಾರೆ ಹೇಳಿ ಅವನಿಗೆ ಫೋಟೋ ಕಳಿಸ್ತೆ. ವಿನಾಯಕಣ್ಣ ಈಗ ಕಳಿಸ್ತೆ. ಆಯಿತು ವಿನಾಯಕಣ್ಣ, ಓಕೆ, ಸಿಗುವ. ಮುಂದಿನ ಮಂಡೆ ಬರ್ರಿ, ಪ್ಯಾಟಿಗೆ ಬಂದಾಗ ಬರ್ರಿ. ಗಾಡಿ ತರಿಸಿರುತ್ತೆ. ಓಕೆ, ಥ್ಯಾಂಕ್ಸ್ ವಿನಾಯಕಣ್ಣ, ಓಕೆ, ಥ್ಯಾಂಕ್ಸ್.